ಶ್ರಾವಣ ಬೆಳಗೊಳವನ್ನು ತಲುಪಿದ್ದೇವೆ. ವಿಂಧ್ಯಗಿರಿ ಏನಿದೆ ಅದನ್ನು ಹತ್ತಲಿಕ್ಕೆ ಶುರು ಮಾಡಿದ್ದೇವೆ. ಬರೋಬ್ಬರಿ 600 ಸ್ಟೆಪ್ಗಳಿವೆ. ಫೈನಲಿ ವಿ ಆರ್ ಇನ್ ದ ಫೂಟ್ ಹಿಲ್ಸ್ ಆಫ್ ವಿಂಧ್ಯಗಿರಿ. ನಾವು ವಿಂಧ್ಯಗಿರಿ ಏನಿದೆ ಅದರ ಫೂಟ್ ಹಿಲ್ಸಿಗೆ ಬಂದಿದ್ದೀವಿ. ಮೇಲೆ ನಮಗೆ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಏನಿದೆ, ಬಾಹುಬಲಿಯ ಒಂದು ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ, ಅದು ಇಟ್ಸ್ ವೆಯ್ಟಿಂಗ್ ಫಾರ್ ಅಸ್. ಮುಂದೆ ನಮಗೆ ಕಾಣಿಸ್ತಾ ಇದೆಯಲ್ಲ ಆ ಹಿಲ್ಲೇ ಚಂದ್ರಗಿರಿ ಹಿಲ್. ಲೆಟ್ಸ್ ಗೋ ದೇ. ಶಿಖರ ಏನಿದೆ ಅಲ್ಲಿಗೆ ಹೋಗೋಣ. ಬರೋಬ್ಬರಿ 600 ರಾಕ್ ಕಟ್ ಸ್ಟೆಪ್ಸ್ ಇದೆ ಇಲ್ಲಿ. ಸೊ ಈ ಸ್ಟೆಪ್ಸನ್ನು ನಾವು ಹೀಗೆ ಸ್ಟ್ರೈಟಾಗಿ ಹತ್ತೋದಕ್ಕಿಂತ ಇಟ್ಸ್ ಬೆಟರ್ ಟು ಗೋ ನಾವು ಜಿಗ್ಜ್ಯಾಗ್ ಮೋಡಲ್ಲಿ ಹೋದರೆ ಒಳ್ಳೆಯದು. ಇದು ವಿಂಧ್ಯ ಪರ್ವತದ ಏಪೆಕ್ಸ್ ಪಾಯಿಂಟ್. ಇದು ತುತ್ತ ತುದಿ. ಆ ಒಂದು ಏಪೆಕ್ಸ್ ಪಾಯಿಂಟ್ನಲ್ಲಿ ನಿಂತಿರುವ ಒಂದು ಬಾಹುಬಲಿಯ ಒಂದು ಸ್ಟ್ಯಾಚ್ಯೂವನ್ನು ನೀವು ನೋಡ್ಬೋದು ಇಲ್ಲಿಂದ. ಇದು ಬರೋಬ್ಬರಿ 57 ಅಡಿ ಎತ್ತರದ ಒಂದು ಏಕಶಿಲೆಯಲ್ಲಿ ಮಾಡಿರುವಂತಹ ಒಂದು ಮೋನೋಲಿತ್ ಸ್ಟ್ಯಾಚ್ಯೂ ಆಫ್ ಗೊಮ್ಮಟೇಶ್ವರ. ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇರೋದು ಶ್ರಾವಣ ಬೆಳಗೊಳ, ಈ ಒಂದು ಟೌನ್ನ ಒಂದು ವಿಹಂಗಮ ನೋಟ. ಅಲ್ಲಿ ನೋಡಿ ದೂರದಲ್ಲಿ ಈವನ್ ಐ ಕುಡ್ ಸಿ ಟ್ರೈನ್ ಪಾಸಿಂಗ್. ಆ ಟ್ರೈನ್ ಹೋಗ್ತಾ ಇರುವಂತಹ ಟ್ರೈನ್ನ ಟ್ರ್ಯಾಕ್ ಸಮೇತ ಇಲ್ಲಿಂದ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಮಧ್ಯದಲ್ಲಿ ನಿಮಗೆ ಇದು ವಿಂಧ್ಯಗಿರಿ, ಅಲ್ಲಿ ಕಾಣ್ತಾ ಇರುವಂತಹ ಗಿರಿ ಏನಿದೆ ಅದು ಚಂದ್ರಗಿರಿ. ಅದರ ಮಧ್ಯದಲ್ಲಿ ಒಂದು ಕಲ್ಯಾಣಿ ಕಾಣಿಸ್ತದೆ ನೋಡಿ. ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆ ಕಲ್ಯಾಣಿ. ಆಲ್ಮೋಸ್ಟ್ ಅಲ್ಲಿ ನನ್ನ ಬೈಕ್ ಸಮೇತ ಕಾಣಿಸ್ತಾ ಇದೆ. ಅಲ್ಲಿ ನನ್ನ ಬುಲೆಟನ್ನು ನಿಲ್ಲಿಸಿರೋದು ಒಂದು ಹೋಟೆಲ್ನ ಮುಂಭಾಗದಲ್ಲಿ ಸಣ್ಣದಾಗಿ ಕಾಣಿಸ್ತಾ ಇದೆ. ಐ ಆಲ್ವೇಸ್ ಲವ್ ದಿಸ್ ಸ್ಪೆಕ್ಟ್ಯಾಕ್ಯುಲರ್ ವ್ಯೂ. ಹೈಟ್ ಇರುವಂತಹ ಪ್ಲೇಸಸ್ಗೆ ಹೋಗಿ ಅಲ್ಲಿ ನಿಂತು ಕೆಳಗಡೆ ನೋಡುವಂತಹ ಒಂದು ಫೀಲ್ ಇದೆಯಲ್ಲ, ಅದು ಬ್ಯೂಟಿಫುಲ್ ಆದಂತಹ ಫೀಲ್ ಆಲ್ವೇಸ್. ಆ ಒಂದು ಪ್ಯಾನರಾಮಿಕ್ ವ್ಯೂ ಏನಿದೆ ಇಲ್ಲಿಂದ, ಈ ಒಂದು ವಿಂಧ್ಯ ಪರ್ವತದ ಮೇಲಿಂದ, ಮೋಸ್ಟ್ ಬ್ಯೂಟಿಫುಲ್ ವ್ಯೂ ಫ್ರಮ್ ಹಿಯರ್. ಹಾಗೆ ನಮ್ಮ ಗೊಮ್ಮಟೇಶ್ವರನ ಸ್ಟ್ಯಾಚ್ಯೂವನ್ನು ನೋಡಿ ಈಗ ತಾನೇ ನಮ್ಮ ವಿಂಧ್ಯಗಿರಿಯನ್ನು ಇಳಿತಾ ಇದ್ದೀನಿ. ನೆಕ್ಸ್ಟು ಅಲ್ಲಿ ಮುಂದೆ ಕಾಣ್ತಾ ಇದೆ, ಐ ವಿಲ್ ಶೋ ಯು ಲೇಟರ್.
ಚಂದ್ರಗಿರಿಗೆ ಹೋಗೋಣ. ಏನಕ್ಕೆ ಚಂದ್ರಗಿರಿ ಅಂತ ಹೆಸರು ಬಂತು ಅನ್ನೋದನ್ನು ಮುಂದೆ ನೋಡೋಣ. ವಿಂಧ್ಯಗಿರಿಯನ್ನು ಹೇಳೋದಾದರೆ ದಿಸ್ ಈಸ್ ಆಲ್ಮೋಸ್ಟ್ 3000 ಫೀಟ್ ಅಬೋವ್ ದ ಸಿ ಲೆವೆಲಿಂದ 3000 ಅಡಿ ಎತ್ತರದಲ್ಲಿದೆ. ಆ ಎತ್ತರದಲ್ಲಿರುವಂತಹ ಒಂದು ಮೊನೋಲಿಥಿಕ್ ಒಂದು ಸಿಂಗಲ್ ಗ್ರಾನೈಟ್ ಏನಿದೆ ಅದನ್ನು ಮೇಲಿನಿಂದ ಕೆತ್ತನೆಯನ್ನು ಮಾಡಿಕೊಂಡು ಸ್ಥಾಪನೆಯಾಗಿರುವಂತಹ ಒಂದು ಗೊಮ್ಮಟೇಶ್ವರನ ಸ್ಟ್ಯಾಚ್ಯೂ ಆಗಿರ್ತದೆ. ಇದನ್ನು ಇಟ್ ವಾಸ್ ಕಮಿಷನ್ಡ್ ಬೈ ಚಾವುಂಡರಾಯ ವಾಸ್ ದ ಮಿನಿಸ್ಟರ್ ಆ್ಯಂಡ್ ದ ಮಿಲಿಟರಿ ಕಮಾಂಡರ್ ಆಫ್ ಗಂಗಾ ಡೈನೆಸ್ಟಿ. ಗಂಗರ ಕಾಲದಲ್ಲಿ ನಮ್ಮ ಈ ಚಾವುಂಡರಾಯರು ಅಂತ ಏನು ಹೇಳ್ತೀವಿ, ಚಾವುಂಡರಾಯರು ಈ ವಾಸ್ ಅ ವೆಸ್ಟರ್ನ್ ಮಿಲಿಟರಿ ಕಮಾಂಡರ್. ವೆಸ್ಟರ್ನ್ ಮಿಲಿಟರಿ ಕಮಾಂಡರ್ ಆಗಿರ್ತಾರೆ. ಅವರು ಜೈನಿಸಮನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ನಮ್ಮ ಈ ಒಂದು ಗೊಮ್ಮಟೇಶ್ವರನ ಸ್ಟ್ಯಾಚ್ಯೂವನ್ನು ಮಾಡ್ತಾರೆ. ಗೈಸ್, ಆ್ಯಕ್ಚುಲಿ ನಮ್ಮ ಗೊಮ್ಮಟೇಶ್ವರ ಏನಿದ್ದಾರೆ, ಬಾಹುಬಲಿ ಏನಿದ್ದಾರೆ, ಈಸ್ ನಾಟ್ ದ ತೀರ್ಥಂಕರಲ್ಲ, ರಿಷಭನಾಥರ ಮಗ ಇವರು. ಆ ಸ್ಟೋರಿ ನಮಗೆ ಗೊತ್ತೇ ಇದೆ. ಭರತ ಮತ್ತು ಬಾಹುಬಲಿಯ ನಮ್ಮ ಕತೆ ಏನಿದೆ, ಆ ಒಂದು ಲೆಜೆಂಡ್ ಏನಿದೆ, ಅದು ನಮಗೆಲ್ಲರಿಗೂ ಗೊತ್ತಿದೆ. ಅವರ ನಡುವೆ ಯುದ್ಧ ನಡೀತದೆ. ಆ ಯುದ್ಧದಿಂದ ವೈರಾಗ್ಯವನ್ನು ತಾಳಿ ನಮ್ಮ ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಅಂತ ಏನು ಹೇಳ್ತೀವಿ, ಬಾಹುಬಲಿ ಬಂದು ಈ ಒಂದು ವಿಂಧ್ಯ ಪರ್ವತದ ಮೇಲೆ ಒಂದು ಎನ್ಲೈಟ್ಮೆಂಟ್ಗೋಸ್ಕರ ಅವರು ತಪಸ್ಸನ್ನು ಮಾಡುವಂತಹ ಒಂದು ಸ್ಥಳ ಇದು. ಇದು ನಮ್ಮ ಮೋಸ್ಟ್ಲಿ ನಮ್ಮ ವರ್ಲ್ಡ್ನಲ್ಲೇ ಜೈನಿಸಮ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಸಸ್. ಇದು ಜೈನಿಸಮನ್ನು ಪ್ರಮೋಟ್ ಮಾಡುವಂಥದ್ದು, ಜೈನರಿರುವಂಥದ್ದು, ಅಥವಾ ನಮ್ಮ ಗೊಮ್ಮಟೇಶ್ವರನ ಸ್ಟ್ಯಾಚ್ಯೂ ಒಂದು ಮೊನೋಲಿಥಿಕ್ ಫ್ರೀ ಸ್ಟ್ಯಾಂಡಿಂಗ್ ಮೊನೋಲಿಥಿಕ್ ಸ್ಟ್ಯಾಚ್ಯೂ ಇರುವಂತಹ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ಲಿ ಗೊತ್ತಿಲ್ಲ, ವರ್ಲ್ಡಲ್ಲೇ ಇರ್ಬೋದು. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಸಸ್. ಸೊ ಇದು ಇಲ್ಲಿ ಮಹಾಮಸ್ತಕ ಅಭಿಷೇಕ ಅಂತ ನಡೀತದೆ. 12 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಮಸ್ತಕ ಅಭಿಷೇಕದಲ್ಲಿ ಗೈಸ್ ಇಲ್ಲೆಲ್ಲ ನಾವು ಬರಲಿಕ್ಕೆ ಆಗೋದಿಲ್ಲ, ನಿಲ್ಲಲಿಕ್ಕೆ ಆಗೋದಿಲ್ಲ, ಅಷ್ಟು ರಶ್ ಇರ್ತದೆ, ಅಷ್ಟು ಜನಜಂಗುಳಿ ಇರ್ತದೆ. ನಮ್ಮ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಜೈನರು ಇದನ್ನು ಇಲ್ಲಿಗೆ ಬರ್ತಾರೆ, ಅದನ್ನು ವಿಟ್ನೆಸ್ ಮಾಡ್ತಾರೆ. ಮೇ ಬಿ ಇನ್ ದ TV, ಮೇ ಬಿ ಕಮಿಂಗ್ ಹಿಯರ್ ಆ್ಯಂಡ್ ವಿಟ್ನೆಸ್ಸಿಂಗ್ ಡೈರೆಕ್ಟ್ಲಿ. ಸೊ ಇದನ್ನೆಲ್ಲ ನಮ್ಮ ಜೈನರು ಇಲ್ಲಿ ಜೈನರು ಮಾತ್ರ ಅಲ್ಲ, ನಮ್ಮ ಭಾರತದ ಎಲ್ಲ ಜನರು ಮಹಾಮಸ್ತಕ ಅಭಿಷೇಕದ ಸಂದರ್ಭದಲ್ಲಿ ಈ ಒಂದು ನಮ್ಮ ವಿಂಧ್ಯಗಿರಿಗೆ ಬರ್ತಾರೆ. ವಿಂಧ್ಯಗಿರಿಗೆ ಬಂದು ಇಲ್ಲಿ ಆ ಮಹಾಮಸ್ತಕ ಅಭಿಷೇಕ ಏನಿದೆ ಅದನ್ನು ನೋಡಲಿಕ್ಕೆ ಒಂದು ಕಣ್ಣು ತುಂಬಿಕೊಳ್ಳೋದು ಇದೆಯಲ್ಲ, ಅದು ಅದ್ಭುತವಾದಂತಹ ಒಂದು ಎಕ್ಸ್ಪೀರಿಯನ್ಸ್. ಅದು ಹಾಲು, ತುಪ್ಪ, ನೀರು, ಸ್ಯಾಂಡಲ್ ಇದನ್ನೆಲ್ಲ ಹಾಕಿ ಮೇಲೆ ಆ ಒಂದು ಸ್ಟ್ಯಾಚ್ಯೂ ಏನಿದೆ ಅದರ ಮೇಲೆಗೆ ಅಭಿಷೇಕವನ್ನು ಮಾಡುವಂತಹ ಒಂದು ಪ್ರೋಗ್ರಾಮ್. ಅದು ತುಂಬ ಅದ್ಭುತವಾಗಿರ್ತದೆ. ಅದು ನಡೆಯೋದು ಇಲ್ಲೇ. ಆ ಸಂದರ್ಭದಲ್ಲೆಲ್ಲ ನಾವು ಬರಲಿಕ್ಕೆ ಆಗೋದಿಲ್ಲ ಈ ಒಂದು ಗೊಮ್ಮಟೇಶ್ವರನ ಸ್ಟ್ಯಾಚ್ಯೂವನ್ನು ನೋಡಲಿಕ್ಕೆ. ಅದರ್ ಟೈಮ್ ಇಟ್ ಈಸ್ ಫ್ರೀ. ಬಿಸಿಲು ಜಾಸ್ತಿ ಇದ್ದಾಗ ಇಲ್ಲಿಗೆ ಬರಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಈ ಗ್ರಾನೈಟ್ ಏನಿದೆ, ಕಲ್ಲೇನಿದೆ, ಈ ಬೋಲ್ಡರ್ಸ್ ಏನಿದೆ, ಸಿಕ್ಕಾಬಟ್ಟೆ ಕಾದಿರ್ತದೆ, ನಮಗೆ ನಡಿಲಿಕ್ಕಾಗೋದಿಲ್ಲ. ಅದರಿಂದ ಸಾಕ್ಸ್ ಹಾಕ್ಕೊಂಡು ಬನ್ನಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸಾಕ್ಸ್ ಹಾಕ್ಕೊಂಡು ಬರ್ಬೋದು. ಆದರೆ ಆ ಗೊಮ್ಮಟೇಶ್ವರನ ಸುತ್ತ ಏನು ಪ್ರದಕ್ಷಿಣೆ ಮಾಡಬೇಕು ಆ ಸಂದರ್ಭದಲ್ಲಿ ನಾವು ಸಾಕ್ಸನ್ನು ಬಿಚ್ಚಬೇಕು. ಅದರ್ವೈಸ್ ನಮಗೆ ಈ ಹಿಲ್ಲನ್ನು ಹತ್ತುವಂಥ ಸಂದರ್ಭದಲ್ಲಿ ಸಾಕ್ಸನ್ನು ಹಾಕ್ಕೊಳ್ಳೋದು ಉತ್ತಮ. ನನಗೂ ಅಷ್ಟೇ. ಸೊ ಅಲ್ಲಿ ಒಂದು ಸ್ಟೆಪ್ಪನ್ನು ಹತ್ತುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಕಲ್ಲು, ಅದು ಕಲ್ಲು ಅಂತಂದ್ರೆ ಮೈನ್ಯೂಟ್ ಟೈನಿ ಶಾರ್ಪ್ ಕಲ್ಲುಗಳಿರ್ತವೆ, ಅವು ಚುಚ್ಚುತ್ತೆ. ಅದರಿಂದ ಸಾಕ್ಸನ್ನು ಧರಿಸುವುದು ಬಹಳ ಉತ್ತಮ. ಇದು ಕೇವಲ ವಿಂಧ್ಯಗಿರಿ ಮಾತ್ರ ಅಲ್ಲ ಗೈಸ್. ವಿಂಧ್ಯಗಿರಿ ಆದ ನಂತರ ಆ ಕಡೆ ಚಂದ್ರಗಿರಿ ಅಂತ ಇದೆ, ಚಂದ್ರಗಿರಿಗೆ ಹೋಗೋಣ. ಅದನ್ನು ಯಾರೊಬ್ರು ಹೇಳ್ದಂಗೆ ಅದು ಭರತನ ಒಂದು ಪ್ಲೇಸ್ ಅಂತ ಹೇಳಿದ್ರಪ್ಪ. ಭರತನ ಸ್ಟ್ಯಾಚ್ಯೂ ಇರುವಂಥ ಪ್ಲೇಸ್ ಆಗಿರ್ಬೋದು, ಅಥವಾ ಭರತನ ಗಿರಿ ಆಗಿರ್ಬೋದು. ಅಂದರೆ ನಮ್ಮ ಬಾಹುಬಲಿಯ ತಮ್ಮ ಭರತ ಈಸ್ ಆಲ್ಸೋ ಫೇಮಸ್. ಅವರ ಒಂದು ಸ್ಥಳ. ಅಲ್ಲಿ ಭಾಳಷ್ಟು ಟೆಂಪಲ್ಸ್ಗಳಿವೆ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಚಂದ್ರಗುಪ್ತ ಮೌರ್ಯರು ತಮ್ಮ ಕೊನೆಯ ದಿನಗಳನ್ನು ಕಳೆದಂತಹ ಪ್ಲೇಸು ಈ ಒಂದು ಚಂದ್ರಗಿರಿ ಬೆಟ್ಟ ಅಂತ ಹೇಳ್ತಾರೆ. ಈ ವಿಂಧ್ಯಗಿರಿಯ ಅಪೋಸಿಟ್ ಇರುವಂತಹ ಬೆಟ್ಟವೇ ಚಂದ್ರಗಿರಿ ಬೆಟ್ಟ. ಒಳ್ಳೆ ಎಕ್ಸ್ಪೀರಿಯನ್ಸು, ಶಾಂತವಾದಂತಹ ಪ್ರದೇಶ, ಆರಾಮಾಗಿ ಬಂದು ಕೂತ್ಕೊಳ್ಬೋದು. ಮಹಾಮಸ್ತಕ ಅಭಿಷೇಕದ ಸಂದರ್ಭ ಬಿಟ್ಟರೆ ಬೇರೆ ಸಂದರ್ಭದಲ್ಲೆಲ್ಲ ನಾವು ಆರಾಮಾಗಿ ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಟ್ರೆಕ್ಕರ್ಸ್ಗೆ ಮತ್ತು ಈ ಮೌಂಟೇನ್ನ ಇಷ್ಟಪಡೋರಿಗೆ, ಹಿಲ್ಸನ್ನು ಇಷ್ಟಪಡುವಂಥವ್ರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹಿಸ್ಟ್ರಿ ಇರುವಂತಹ ಪ್ಲೇಸ್ ಗೈಸ್. ಇದು ಹಿಸ್ಟರಿ ಇರುವಂತಹ ಪ್ಲೇಸು. 1981 CE ಅಲ್ಲಿ 900
1881 ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಸ್ಟ್ಯಾಚ್ಯೂ ಏನಿದೆ, ಈ ಒಂದು ಸ್ಟ್ಯಾಚ್ಯೂನ ಒಂದು ಕಮಿಷನ್ ಮಾಡಿದ್ದು ನಮ್ಮ ಚಾವುಂಡರಾಯರು. ಆ ಒಂದು ಕಾಲಘಟ್ಟದ ಒಂದು ಹಿಸ್ಟ್ರಿ ಇರುವಂತಹ ಪ್ಲೇಸು. ಇಲ್ಲೆಲ್ಲ ರಾಜರು, ಮಂತ್ರಿಗಳು, ಆ ಕಾಲದ ರಾಜರು, ಮಂತ್ರಿಗಳು, ತೀರ್ಥಂಕರರು ಇವರೆಲ್ಲ ನಡೆದಾಡಿದಂತಹ ಒಂದು ಸ್ಥಳ ಇದು. ಈಗಲೂ ಜೈನ ಧರ್ಮವನ್ನು ಫಾಲೋ ಮಾಡ್ತಾ ಇರುವಂತಹ ಆ ಒಂದು ಮಂಕ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಅವರ ಒಂದು ಬಸದಿಗಳು ಇಲ್ಲಿ ಕಾಣ್ತವೆ. ಮೋಸ್ಟ್ಲಿ ಅಲ್ಲ, ನಮ್ಮ ಚಂದ್ರಗಿರಿ ಅಂತ ಏನು ಹೇಳಿದೆ ಅಲ್ಲಿ ತೋರಿಸ್ತೀನಿ. ಚಂದ್ರಗಿರಿ ಅಂತ ನಿಮಗೆ ಬ್ಯಾಕ್ ಸೈಡ್ನಲ್ಲಿ ಕಾಣಿಸ್ತಾ ಇದೆ. ಯು ಕ್ಯಾನ್ ಸಿ ದೇರ್ ಚಂದ್ರಗಿರಿ. ಅಲ್ಲಿ ನೋಡಿ, ಅಲ್ಲಿ ಚಂದ್ರಗಿರಿ ಕಾಣಿಸ್ತಾ ಇದೆ. ಆ ಚಂದ್ರಗಿರಿಯ ಪಕ್ಕದಲ್ಲಿ ಯು ಕ್ಯಾನ್ ಸಿ ಸಮ್ ಬಸದೀಸ್ ಓವರ್ ದೇರ್. ಬಸದೀಸು, ಟೆಂಪಲ್ಸು ಇದನ್ನೆಲ್ಲ ನೋಡ್ಬೋದು ನಾವು. ಅಲ್ಲಿಗೆ ಹೋಗಬೇಕು. ಮೋಸ್ಟ್ಲಿ ಅಲ್ಲಿ ನಮ್ಮ ಜೈನ ಗುರುಗಳೇನಿದ್ದಾರೆ ಅವರೆಲ್ಲ ಇರುವಂತಹ ಪ್ಲೇಸಸ್ಸು ಆ ಒಂದು ಬೆಟ್ಟದಲ್ಲಿದೆ. ನಾವು ಅಲ್ಲಿ ಹೋಗಿ ಈ ಒಂದು ವಿಂಧ್ಯಗಿರಿಯನ್ನು ನೋಡೋಣ. ಇದು ನನ್ನ ಬ್ಯಾಕ್ ಸೈಡ್ನಲ್ಲಿ ಕಾಣ್ತಾ ಇರೋದು ವಿಂಧ್ಯಗಿರಿ, ಹಾಗೂ ಆ ಒಂದು ಮೇಲೆ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಗೊಮ್ಮಟೇಶ್ವರನ ಸ್ಟ್ಯಾಚ್ಯೂ ಇರೋದು. ಬಿಸಿಲಿನ ಸಂದರ್ಭದಲ್ಲಿ ಬಿ ಕೇರ್ಫುಲ್. ಬೇರೆ ಟೈಮ್ನಲ್ಲಿ ಸೂಪರ್ ಆದಂತಹ ಪ್ಲೇಸು. ಜನ ಜಾಸ್ತಿ ಇಲ್ಲದೇ ಇರುವ ಸಂದರ್ಭದಲ್ಲಿ ನಾನಂತೂ ಪ್ರಿಫರ್ ಮಾಡೋದು ಇಂಥ ಪ್ಲೇಸನ್ನು. ಸಿಕ್ಕಾಬಟ್ಟೆ ಜನರು ಇದ್ದ ಸಂದರ್ಭದಲ್ಲಿ ಸ್ಟೆಪ್ ಹತ್ತಲಿಕ್ಕೆ, ಸ್ಟೆಪ್ ಇಳಿಲಿಕ್ಕೆಲ್ಲ ತುಂಬ ಕಷ್ಟ. ಜಾರ್ತಾ ಇರ್ತದೆ ಕಲ್ಲು. ಈ ಗ್ರನೈಟ್ ಕಲ್ಲಾಗಿರೋದ್ರಿಂದ ಒಂದು ಗ್ರಿಪ್ ಸಿಗೋದಿಲ್ಲ. ಬಟ್ ಥ್ಯಾಂಕ್ ಗಾಡ್ ಸೈಡ್ನಲ್ಲಿ ಒಂದು ರೈಲ್ಸನ್ನು ಕೊಟ್ಟಿದ್ದಾರೆ. ರೈಲ್ಸನ್ನು ಹಿಡ್ಕೊಂಡು ನಾವು ನಡ್ಕೊಂಡು ಬರ್ಬೋದು. ಮಕ್ಕಳನ್ನು ಕರ್ಕೊಂಡು ಬರುವಾಗ ಜೋಪಾನ, ಜಾರ್ತದೆ ಕಲ್ಲು. ಅದರ್ವೈಸ್ ಇಟ್ ಈಸ್ ಓಕೆ, ಫೈನ್, ಬೇಗ ಹತ್ತು ಬರ್ಬೋದು. ನನಗೇನಷ್ಟು ಸುಸ್ತಾಗಲಿಲ್ಲ. ಈ ವಿಂಧ್ಯಗಿರಿ ಹಿಲ್ಲನ್ನು ನಾನು ಹತ್ತುವಾಗ ನನಗೇನಷ್ಟು ಸುಸ್ತು ಅನಿಸ್ಲಿಲ್ಲ. ಬಟ್ ಬಿಸಿಲಿದೆ, ಬಿಸಿಲು ಪ್ರಾರಂಭ ಆಗಿದೆ. ಬನ್ನಿ ನಾವೀಗ ಚಂದ್ರಗಿರಿ ಹಿಲ್ಗೆ ಹೋಗ್ಬಿಟ್ಟು ಅಲ್ಲಿನ ಒಂದು ಬಸದೀಸ್ ಏನಿದೆ, ಟೆಂಪಲ್ಸ್ ಏನಿದೆ, ಹಿಸ್ಟ್ರಿ ಏನಿದೆ ಅನ್ನೋದನ್ನು ನಾವು ಅಲ್ಲಿ ಹೋಗಿ ನೋಡೋಣ. ಅಲ್ಲಿಂದ ನಾವು ಚಂದ್ರಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದೇ ನೋಡಿ ಚಂದ್ರಗಿರಿ ಬೆಟ್ಟ. ವಿಂಧ್ಯಗಿರಿ ಅಷ್ಟು ದೊಡ್ಡ ಬೆಟ್ಟ ಅಲ್ಲ ಇದು. ಇದು ಕಂಪ್ಯಾರಿಟಿವ್ಲಿ ಅದಕ್ಕಿಂತ ಸ್ವಲ್ಪ ಹೈಟ್ನಲ್ಲಿ ಚಿಕ್ಕದು. ಕಮಾನ್, ಲೆಟ್ಸ್ ಗೋ ಅಪ್ ಆ್ಯಂಡ್ ಸಿ. ಗೈಸ್ ಇದೆ ನೋಡಿ ಟಾಪು. ಆಗಲೇ ಹೇಳಿದೆ ತುಂಬ ಬಸದಿಗಳಿವೆ ಇಲ್ಲಿ ಅಂತ. ಶಾಂತಿನಾಥ ಬಸದಿಯಿಂದ ಹಿಡಿದು 15 ಕೇವ್ ಆ್ಯಂಡ್ ಫುಟ್ ಪ್ರಿಂಟ್ ಇಲ್ಲಿ ತನಕ ಇದೆ ಇದರ ಒಳಗಡೆ. ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಸಿ. ಸೊ ಇದರ ಲೆಫ್ಟ್ ಸೈಡ್ಗೆ ಬಂದರೆ ಇಲ್ಲಿ ಒಂದು ಸ್ಮಾಲ್ ಜೈನ ಟೆಂಪಲ್ ಇದೆ. ಆ ಕಡೆಗೆ ಹೋದರೆ ಬಸದಿಗಳಿವೆ ಅಂತ ಅನಿಸ್ತದೆ. ಕಮ್, ಲೆಟ್ಸ್ ಗೋ ದೇರ್ ಟು ದಟ್ ಟೆಂಪಲ್. ಯು ಕ್ಯಾನ್ ಸಿ ಸಮ್ ಇನ್ಸ್ಕ್ರಿಪ್ಷನ್ಸ್ ಹಿಯರ್, ಫುಟ್ ಪ್ರಿಂಟ್ಸ್ ಆ್ಯಂಡ್ ಇನ್ಸ್ಕ್ರಿಪ್ಷನ್ಸ್. ಅಲ್ಲಿಗೆ ಹೋದರೆ ನಿಮಗೆ ಶಾಂತಿನಾಥ ಬಸದಿ ಸಿಗ್ತದೆ. ಇದು ಶಾಂತಿನಾಥ ಬಸದಿ. ಗೈಸ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಅಲ್ಲಿ ದೂರದಲ್ಲಿ ಯು ಕ್ಯಾನ್ ಸಿ ವಿಂಧ್ಯಗಿರಿ. ಒಳಗಡೆ ಬಂದರೆ ಚಂದ್ರಗಿರಿಯಲ್ಲಿ ನಮಗೆ ಇಲ್ಲಿ ಭರತನ ಒಂದು ಸ್ಟ್ಯಾಚ್ಯೂ ಅಂತ ಏನು ಹೇಳಲ್ಪಡುತ್ತೆ ಅದನ್ನು ನೋಡ್ಬೋದು ನಾವು. ಸೊ ಇಲ್ಲಿ ಭರತ, ಅಲ್ಲಿ ಬಾಹುಬಲಿಯನ್ನು ನೋಡ್ಬೋದು. ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಇಲ್ಲಿಂದಂತೂ ಗೈಸ್. ಆ ಒಂದು ದೃಶ್ಯ ಏನಿದೆಯಲ್ಲ, ಆ ಒಂದು ವಿಂಧ್ಯಗಿರಿಯ ಮೇಲೆ ನಿಂತಿರುವಂಥ ಆ ಬಾಹುಬಲಿಯ ತಲೆ ಮಾತ್ರ ಕಾಣಿಸ್ತಾ ಇದೆ. ತಲೆ ಮಾತ್ರ ಕಾಣ್ತಾ ಇರುವಂತಹ ಒಂದು ಆ ದೃಶ್ಯ ಇದೆಯಲ್ಲ, ಬ್ಯೂಟಿಫುಲ್. ಗೈಸ್ ಇಲ್ಲಿ ನಾವು ಶಿಲಾಶಾಸನಗಳನ್ನು ನೋಡ್ಬೋದು, ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್. ಇದನ್ನೆಲ್ಲ ಮೋಸ್ಟ್ಲಿ ಜೈನರು ಬಳಸ್ತಾ ಇದ್ದಿದ್ದೆಲ್ಲ ಪ್ರಾಕೃತ್ ಲ್ಯಾಂಗ್ವೇಜ್.
ಪ್ರಾಕೃತ ಇರ್ಬೋದು ಅಂತ ಅನ್ನಿಸ್ತದೆ. ಶಿಲಾಶಾಸನಗಳು ಬಹಳಷ್ಟಿವೆ ಗೈಸ್, ಬಹಳಷ್ಟು ಶಿಲಾಶಾಸನಗಳಿವೆ ಎಲ್ಲ ಕಡೆನೂ. ಇಲ್ಲಿ 3+1 4 ಸ್ಟೋನ್ ಇನ್ಸ್ಕ್ರಿಪ್ಷನ್ಸನ್ನು ನೋಡ್ಬೋದು. ಇದನ್ನೆಲ್ಲ ಮೋಸ್ಟ್ಲಿ ಇದು ಕನ್ನಡದಲ್ಲ ಅಥವಾ ಅವರು ಬಳಸ್ತಾ ಇದ್ದಂತಹ ಪ್ರಾಕೃತ ಲ್ಯಾಂಗ್ವೇಜ್ ಅಲ್ಲ ಅಂತ ಗೊತ್ತಿಲ್ಲ. ಸೊ ಹಿಯರ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್. ಅದೇ ನೋಡಿ ಚಂದ್ರಗುಪ್ತ ಬಸದಿ. ಲೆಟ್ಸ್ ಗೋ ಇನ್ಸೈಡ್ ಚಂದ್ರಗುಪ್ತ ಬಸದಿ. ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬಸದೀಸ್ ಹಿಯರ್. ಇದು ನೋಡಿ, ಇದು ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಪ್ಲೇಸ್. ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಪ್ಲೇಸ್ ಇದು. ಇಲ್ಲೇ ಚಂದ್ರಗುಪ್ತ ಮೌರ್ಯ ಅವರು ಸಲ್ಲೇಖನವನ್ನು ಕೈಗೊಂಡಂತಹ ಪ್ಲೇಸ್ ಇದು. ಇಟ್ಸ್ ಅ ಓಮ್ ಇನ್ ಜೈನಿಸಮ್ ವೇರ್ ಅ ಪರ್ಸನ್ ವಾಲಂಟಿಯರ್ಲಿ ಫಾಸ್ಟ್ ಅಂಡ್ ಟು ಡೆತ್ ಆಗುವ ತನಕ ಇಲ್ಲಿ ಸಲ್ಲೇಖನ ಅನ್ನುವಂತಹ ಒಂದು ತಪಸ್ಸು ಅಂತಲೇ ಹೇಳ್ಬೋದು. ಅದನ್ನು ಮರಣವನ್ನು ಹೊಂದುತ್ತಾರೆ ಇಲ್ಲೇ ಕೂತು. ಸೊ ಆ ಒಂದು ಪ್ಲೇಸ್ ಇದು. ವಿಂಧ್ಯಗಿರಿ ಮುಗಿಸ್ಕೊಂಡು ಸ್ವಲ್ಪ ಕಷ್ಟನೇ, 2 ಬೆಟ್ಟ ಹತ್ತೋದು ಸ್ವಲ್ಪ ಕಷ್ಟನೇ, ಆದರೂ ಸಮೇತ ಪ್ಲೀಸ್ ಕಮ್ ಹಿಯರ್. ಚಂದ್ರಗುಪ್ತ ಮೌರ್ಯರು ತಮ್ಮ ಕೊನೆಯ ದಿನಗಳನ್ನು ಕಳೆದಂಥ ಈ ಒಂದು ಜಾಗಕ್ಕೆ ಬನ್ನಿ. ಈ ರೀತಿ ಬಂಡೆ ಕಲ್ಲುಗಳಿರ್ತವೆ, ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಿ, 1-2 ನಿಮಿಷ ಸುಮ್ಮನೆ, 5 ನಿಮಿಷ ಹಿಂಗೆ ಸುಮ್ಮನೆ ಕೂತ್ಕೊಂಡು ಆ ಒಂದು ಹೊರೈಝೋನ್ ಏನಿದೆ ಅಲ್ಲಿಗೆ ಹಿಂಗೆ ನೋಡ್ಕೊಂಡು ಕೂರುವಂತಹ ಅನುಭವ ಇದೆಯಲ್ಲ, ಇದು ಎಲ್ಲದಕ್ಕಿಂತ ಬ್ಯೂಟಿಫುಲ್ ಆದಂತಹ ಒಂದು ಅನುಭವ. ಇಲ್ಲಿ ಕೂತ್ಕೊಂಡು ಜಸ್ಟ್ ಥಿಂಕ್ ದಟ್ ಹಿಸ್ಟ್ರಿಯನ್ನು ನೀವು ಯೋಚನೆ ಮಾಡ್ಕೊಳ್ಬೇಕು. ಸುಮ್ಮನೆ ನಾವು ಬಂದು ಏನೋ ಮಾತಾಡಿದ್ವಿ, ಏನೋ ನೋಡಿದ್ವಿ ಅಂತಲ್ಲ. ಜಸ್ಟ್ ಥಿಂಕ್ ಅಬೌಟ್ ದಟ್ ಹಿಸ್ಟ್ರಿ, ಆ ಇತಿಹಾಸವನ್ನು ಒಮ್ಮೆ ನೆನೆಸ್ಕೊಂಡ್ಬಿಟ್ರೆ. ಇದು ನೋಡಿ, ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇಲ್ಲದೇ ಇದ್ದಂತಹ ಸಮಯದಲ್ಲಿ ಹೇಗಿತ್ತು ಅಂತ. ಕನ್ಸ್ಟ್ರಕ್ಷನ್ಸ್ ಎಲ್ಲ ಕಾಣ್ತಾ ಇದೆ, ಇಲ್ಲೆಲ್ಲ ಬಸದಿಗಳು ಕಾಣ್ತಾ ಇವೆ, ದೇವಸ್ಥಾನಗಳು ಕಾಣಿಸ್ತಾ ಇದ್ದಾವೆ. ಬಟ್ ಆ ಕನ್ಸ್ಟ್ರಕ್ಷನ್ ಹೇಗಿತ್ತು ಆ ಸಂದರ್ಭದಲ್ಲಿ, ಇಲ್ಲಿನ ಜನರು ಯಾರು, ಚಾವುಂಡರಾಯರು ಇದನ್ನೆಲ್ಲ ಡೆವಲಪನ್ನು ಮಾಡ್ತಾರೆ. ಈ ಕಮಿಷನ್ಡ್ ದಟ್ ಬಾಹುಬಲಿ ಸ್ಟ್ಯಾಚ್ಯೂವನ್ನು ಅವರು ಕಮಿಷನ್ ಮಾಡಿದ ಅವರೇ 981 CE. ಆ ಸಂದರ್ಭದಲ್ಲಿ ಅವರು ಓಡಾಡ್ತಾ ಇದ್ದಿದ್ದು ಮೆಟ್ಟಿಲುಗಳಿವೆ, ಆ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿದಂತಹ ಸಂದರ್ಭ, ಚಂದ್ರಗುಪ್ತ ಮೌರ್ಯರು ಇಲ್ಲಿ ಬಂದಂಥ ಸಂದರ್ಭ. ಚಂದ್ರಗುಪ್ತ ಮೌರ್ಯರು ಅಂತಂದರೆ ಇಂಡಿಯಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್. ಈ ವಾಸ್ ದ ಫೌಂಡರ್ ಆಫ್ ಮೌರ್ಯನ್ ಡೈನಾಸ್ಟಿ. ಅವರು ನಮ್ಮ ಕರ್ನಾಟಕದ ಈ ಒಂದು ಸ್ಥಳಕ್ಕೆ ಬಂದಿದ್ದರು, ಈ ಒಂದು ಸ್ಥಳದಲ್ಲಿ ಇದ್ದರು, ತಮ್ಮ ಕೊನೆಯ ದಿನಗಳನ್ನು ಕಳೆದರು. ಅವರು ಕೂತಿದ್ದಂತಹ ಜಾಗ, ಅವರು ತಪಸ್ಸನ್ನು ಮಾಡಿದಂತಹ ಜಾಗ, ಅವರು ಫಾಸ್ಟಿಂಗನ್ನು ಮಾಡಿದಂತಹ ಜಾಗ, ಇವುಗಳನ್ನೆಲ್ಲ ಆ ಸ್ಥಳದಲ್ಲಿ ನಾವು ಬಂದು ಕೂತಿದ್ದೀವಿ. ನಾವು ಇವತ್ತಿನ ದಿನ ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಅವರು ಕೂತಂತಹ ಜಾಗದಲ್ಲಿ ನಾವು ಕೂತಿದ್ದೀವಿ ಅನ್ನೋದು ನೆನೆಸ್ಕೊಳ್ಬೇಕು. ಅದು ನೆನೆಸ್ಕೊಂಡಾಗ ಸಿಗುವಂತಹ ಫೀಲ್ ಇದೆಯಲ್ಲ, ದಟ್ ಫೀಲ್ ಈಸ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್. ನಾವು ಇದನ್ನೆಲ್ಲ ನೋಡಿ ಸುಮ್ಮನೆ ಹೋಗೋದಕ್ಕಿಂತ ಅದು ಫೀಲ್ ಮಾಡಿಕೊಂಡು ಆ ಸ್ಥಳದಲ್ಲಿ 1-2 ನಿಮಿಷ ಕೂತು ಹೋಗೋದಿದೆಯಲ್ಲ, ಅದು ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ನಾವು ವಿಂಧ್ಯಗಿರಿಯನ್ನು ನೋಡಿದ್ವಿ, ಚಂದ್ರಗಿರಿಯನ್ನು ನೋಡಿದ್ವಿ, ಎಲ್ಲ ಬಸದಿಗಳಿಗೆ ವಿಸಿಟನ್ನು ಕೊಟ್ವಿ. ದಟ್ ಈಸ್ ದ ಎಂಡ್ ಆಫ್ ದಿಸ್ ವಿಡಿಯೋ. ಸೊ ಈ ಒಂದು ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂತು. ನಾನು ಬೆಳಿಗ್ಗೆ 5 ಗಂಟೆಗೆ ಆಗಲೇ ಹೇಳಿದೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಕುಶಾಲನಗರದಿಂದ ಬಂದಿದ್ದು. ಕುಶಾಲನಗರ, ಕೊಂಡನ್ನೂರು, ರಾಮನಾಥಪುರ,
ಅದಾದ ನಂತರ ಬೇರಿಯ ಎಲ್ಲ ಕ್ರಾಸ್ ಮಾಡಿಕೊಂಡು ನಾವು ಶ್ರಾವಣ ಬೆಳಗೊಳಕ್ಕೆ ಬರ್ಬೋದು. ಕುಶಾಲನಗರದಿಂದ ಬರೋದು ಬ್ಯೂಟಿಫುಲ್ ಆದಂಥ ಎಕ್ಸ್ಪೀರಿಯನ್ಸು, ಝೀರೋ ಟ್ರಾಫಿಕ್ಕು, ಭಾಳ ಈಸಿಯಾಗಿ ನಾವು ತಲುಪ್ಬೋದಾಗಿದೆ ಶ್ರಾವಣ ಬೆಳಗೊಳಕ್ಕೆ. ಮೈಸೂರಿಂದ ಬರೋದಾದರೆ ಮೇ ಬಿ ಪಿರಿಯಾಪಟ್ಟಣ, ಹುಣಸೂರು ಆ ಕಡೆಯಿಂದ ನಾವು ಬರ್ಬೋದು. ಕುಶಾಲನಗರದಿಂದ ಇಟ್ಸ್ ವೆರಿ ಈಸಿ ಟು ರೀಚ್ ದ ಪ್ಲೇಸ್. ನೀವು ನಿಮಗೆ ಸಮಯ ಇದ್ದರೆ, ಟೈಮ್ ಇದ್ದರೆ ಶ್ರಾವಣ ಬೆಳಗೊಳಕ್ಕೆ ಬರ್ಬೋದು. ಶ್ರಾವಣ ಬೆಳಗೊಳಕ್ಕೆ ಬರೋದಾದರೆ ಇಲ್ಲಿನ ಇತಿಹಾಸವನ್ನು ತಿಳ್ಕೊಂಡು ಇತಿಹಾಸದ ಜೊತೆಗೆ ಅಲಾಂಗ್ ವಿತ್ ದ ಹಿಸ್ಟರಿ, ಇಫ್ ಯು ವಾಚ್ ದ ಮಾನ್ಯುಮೆಂಟ್ಸ್ ಹಿಯರ್, ಇಫ್ ಯು ವಾಚ್ ದ ಬಿಲ್ಡಿಂಗ್ಸ್ ಹಿಯರ್ಸ್, ಇಫ್ ಯು ವಾಚ್ ದ ಪ್ಲೇಸಸ್ ಹಿಯರ್, ಯು ವಿಲ್ ಡೆಫಿನೆಟ್ಲಿ ಗೆಟ್ ದಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಪ್ಲೇಸ್ ಬಕೆಟ್ ಲಿಸ್ಟಲ್ಲಿ ತುಂಬ ಪ್ಲೇಸ್ಗಳಿವೆ. ಇದು ಯೂಟ್ಯೂಬ್ ವಿಡಿಯೋ ಜಸ್ಟ್ ಫಾರ್ ಮೈ ಡಾಕ್ಯುಮೆಂಟೇಷನ್ ಇದು. ಸೊ ದಟ್ ಈಸ್ ದ ಎಂಡ್ ಆಫ್ ದಿಸ್ ವಿಡಿಯೋ ಗೈಸ್. ಸ್ಟೋರಿ ಆಫ್ Chandragupta Maurya at Shravanabelagula reminds us the true greatness lies not only in conquering the kingdoms but conquering oneself ಅಂತ ಹೇಳ್ತಾ, let us conquer oneself. See you in my next vlog.